ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಅಂತಂದರೆ ಪತ್ರೊಡೆ. ಇದನ್ನು ಲೀಫ್ ತೋರಿಸ್ತಾ ಇದ್ದೀನಲ್ವ, ಏನು ಪತ್ರೊಡೆ ಎಲೆ ಅಥವಾ ಕೆಸುವಿನ ಎಲೆ ಅಂತ ಹೇಳ್ತಾರೆ, ಕೆಸುವಿನ ಸೊಪ್ಪು ಅಂತ ಹೇಳ್ತಾರೆ. ಮಲೆನಾಡಲ್ಲಿ ಕಾಮನಾಗಿ ಸಿಗುತ್ತೆ ಇದು. ಈ ಎಲೆಯಲ್ಲಿ ಪತ್ರೊಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ನಮ್ಮ ಮಮ್ಮಿ ಮಾಡ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಮಮ್ಮಿ ಮನೆಗೆ ಬಂದಿದ್ರು ಇಲ್ಲಿ, ನನ್ನ ಹಸ್ಬೆಂಡ್ ಮನೆಗೆ. ಸೊ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ನನಗೆ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ, ನೆಕ್ಸ್ಟು ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಇದನ್ನೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಉಪ್ಪು. ಆ್ಯಕ್ಚುಲಿ ಚೆನ್ನಾಗಿತ್ತು, ನನಗೂ ಗೊತ್ತಿರಲಿಲ್ಲ. ಒಂದ್ಸಲಿ ಮಾಡಿಕೊಟ್ಟಿದ್ರು ಮಮ್ಮಿ, ಬಟ್ ಇದು ತುಂಬ ಚೆನ್ನಾಗಿತ್ತು. ಇದು ಹುಣಸೆ ಹುಳಿ ಮತ್ತು ಅದಕ್ಕೇ ಬೆಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಅದು ಎಲೆ ಇದೆಯಲ್ವ, ಅದು ಕಡ್ತ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಡ್ತ ಬರಬಾರ್ದು ಬಾಯಲ್ಲಿ ತಿಂದಾಗ ಅಂತೇಳ್ಬಿಟ್ಟು ಹುಳಿ ಮತ್ತು ಬೆಲ್ಲ ಸ್ವಲ್ಪ ಮುಂದೆ ಇರಬೇಕು, ಜಾಸ್ತಿ ಇರಬೇಕು. ಸ್ಪೆಷಲಿ ಹುಳಿ ಜಾಸ್ತಿ ಕೊಡಬೇಕು ಅದಕ್ಕೆ. ತುಂಬ ಚೆನ್ನಾಗಿತ್ತು. ಸಂಜೆ ಸ್ನ್ಯಾಕ್ಸಿಗೆ ಮಾಡಿದ್ವಿ. ಇಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ ಆ್ಯಕ್ಚುಲಿ. ನಮ್ಮ ಅತ್ತೆನೂ ಹೇಳಿದ್ರು ಅದು ಬೇರೆ ಥರ ಮಾಡ್ತಾರಂತೆ ಅವರು. ಬಟ್ ನಮ್ಮ ಮಮ್ಮಿ ಇದು ಬಜ್ಜಿ ಥರ ಮಾಡಿದ್ದು, ಎಣ್ಣೆಲಿ ಕರಿಯೋದು. ತುಂಬಾ ಟೇಸ್ಟಿಯಾಗಿತ್ತು. ಇದು ಮಮ್ಮಿ ಮಾಡಿಕೊಟ್ಟಾದ್ಮೇಲೆ ನಾನು ಮತ್ತೊಂದು ಸಲ ನಾನೇ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ನೀಟಾಗಿ ಪೇಸ್ಟ್ ಥರ ಕಲಿಸ್ಕೊಂಬಿಟ್ಟು ಈಗ ಕೆಸುವಿನ ಎಲೆಗೆ ಪೇಸ್ಟ್ನ ಹಚ್ಚಬೇಕು ನೀಟಾಗಿ. ನಮ್ಮ ಮಮ್ಮಿ ಹಚ್ತಾ ಇದ್ದಾರೆ ನೀಟಾಗಿ ಅದನ್ನು ಪೇಸ್ಟ್ನ. ತಿಕ್ಕಾಗೇನಲ್ಲ, ಒಂದು ಲೇಯರು ನೀಟಾಗಿ ಹಚ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಎಲೆ ಇಟ್ಬಿಟ್ಟು ಲೇಯರಾಗಿ ಹಚ್ತಾ ಹೋಗಬೇಕು. ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ ಒಂದ್ಸಲಿ. ಈವ್ನಿಂಗ್ ಸಂಜೆ ಸ್ನ್ಯಾಕ್ಸಿಗೆ ಸಕ್ಕತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಎಲೆ ಇಟ್ಬಿಟ್ಟು ಅದಕ್ಕೆ ಹಚ್ಚಿ ಮತ್ತು ಇನ್ನೊಂದು ಉಲ್ಟಾ ಎಲೆ ಇಟ್ಬಿಟ್ಟು ಬ್ಯಾಕ್ ಸೈಡೇ ಹಚ್ಬೇಕು. ಅದು ಮೇಲ್ಗಡೆ ಅದು ಹಿಡಿಯಲ್ಲ ಪೇಸ್ಟು. ಸೊ ಅದನ್ನು ಆಮೇಲೆ ನೆಕ್ಸ್ಟ್ ಈ ಥರ ರೋಲ್ ಮಾಡಬೇಕು. ರೋಲ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮಮ್ಮಿ. ಈ ಥರ ನೀಟಾಗಿ ರೋಲ್ ಮಾಡಿಬಿಟ್ಟು ಇದನ್ನು ಸ್ಟೀಮಲ್ಲಿ ಇವಾಗ ಬೇಯಿಸ್ಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದು ಸ್ಟೀಮಲ್ಲಿ ಬೇಯಬೇಕು ಫಸ್ಟು. ಅದಾದಮೇಲೆ ಎಣ್ಣೆಯಲ್ಲಿ ಕರಿಯೋದು. ಸ್ವಲ್ಪ ಪ್ರೊಸೀಜರ್ ಕಷ್ಟ ಅನಿಸಿದ್ರು, ಬಟ್ ತಿನ್ನಬೇಕಾದ್ರೆ ಟೇಸ್ಟ್ ಸಕ್ಕತ್ತಾಗಿತ್ತು, ಯಮ್ಮಿ ಆಗಿತ್ತು. ಸೊ ಅದನ್ನು ರೋಲ್ಸ್ ಅದೇ ಥರನೇ ಎಲ್ಲ ಎಳೆಗಳಿಗೂ ಹಚ್ಕೊಂಡ್ವಿ. ಈ ಥರ 3-4 ಮಾಡ್ಕೊಂಡ್ವಿ. ಈ ಥರ ರೆಡಿ ಮಾಡಿಕೊಂಡು ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ವಿ. ಸೊ ಅದಕ್ಕೆ ಇವಾಗ ಏನು ಕೆಸುವಿನ ಎಲೆಗೆ ಪೇಸ್ಟ್ ಹಚ್ಬಿಟ್ಟು ರೋಲ್ ಮಾಡಿದ್ವಲ್ಲ, ಆ ರೋಲ್ಸ್ನ ಅದರೊಳಗೆ ಇಡ್ತಾಯಿದ್ದೀವಿ, ಎಲೆನ. ಅದು ಒಂದು 10 ಮಿನಿಟ್ಸು ಬೇಯಬೇಕು ಚೆನ್ನಾಗಿ. ಈ ಥರ ನೀಟಾಗಿ ಇಟ್ಬಿಟ್ಟು 10 ನಿಮಿಷ ಅದನ್ನು ಸ್ಟೀಮಲ್ಲಿ ಚೆನ್ನಾಗಿ ಹಬೆಯಲ್ಲೇ ಬೇಯಬೇಕದು. ಲಿಡ್ ಕ್ಲೋಸ್ ಮಾಡಿದ್ದೀವಿ. 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ, ಈ ಥರ ಬೆಂದಿದೆ ಚೆನ್ನಾಗಿ. ಈ ಥರ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ತೆಗೆದ್ಬಿಟ್ಟು ಆರೋಕ್ಕೆ ಬಿಡಬೇಕು, ಅಂದರೆ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ತುಂಬ ಬಿಸಿ ಇರುತ್ತಲ್ವ, ಅದನ್ನು ಕಟ್ ಮಾಡೋದಕ್ಕಾಗಲ್ಲ. ಸೊ ಸ್ವಲ್ಪ ಅದನ್ನು ತೆಗೆದ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟು ನೆಕ್ಸ್ಟ್ ಅದು ಏನು ಮಾಡಬೇಕು ಅಂತ ತೋರಿಸ್ತೀನಿ. 10 ಮಿನಿಟ್ಸ್ ಸಾಕು, ಬೆಂದೋಗುತ್ತೆ. ಜಸ್ಟ್ ಅದು ಮಸಾಲ ಎಲ್ಲ ಬೇಯ್ಕೋಬೇಕು ಅಂತ ಅಷ್ಟೆ. ನೋಡಿ, ಈ ಥರ ಆಗಿ ಅದು ತಣ್ಣಗಾಗಿದೆ ಈಗ. ನೆಕ್ಸ್ಟ್ ಇವಾಗ ಅದನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ, ನಮ್ಮ ಮಮ್ಮಿ ಕಟ್ ಮಾಡ್ತಾರೆ. ಸೊ ಈ ಥರ ಕಟ್ ಮಾಡಬೇಕು. ಅದನ್ನು ಕಟ್ ಮಾಡಿ ಇದನ್ನು ಎಣ್ಣೆಗೆ ಬಿಟ್ಟು ಕರೆದು ಚೆನ್ನಾಗಿ ತಿಂದರೆ ಆಯಿತು. ನೋಡಿ, ಆ ಥರ ಲೇಯರ್ ಕಾಣಿಸುತ್ತೆ. ನಾವೆಷ್ಟು ಲೇಯರ್ಸ್ ಎಲೆನ ಇಟ್ಬಿಟ್ಟು ಹಚ್ತೀವಲ್ಲ, ಅಷ್ಟು ಲೇಯರ್ಸ್ ಅದು ಕಟ್ ಮಾಡಿದಾಗ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ನಿಮಗೆ 5, 6, 7 ಆ ಥರ ಮಿನಿಮಮ್ ಒಂದು 3 ಮೇಲೇ ಹಚ್ಬೇಕು ಒಂದೊಂದು ಎಲೆನ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಅದನ್ನು ಕಟ್ ಮಾಡಿರೋದನ್ನೆಲ್ಲ ಹಾಕ್ತಾಯಿದ್ದೀವಿ. ಡೀಪ್ ಫ್ರೈ ಮಾಡಬೇಕು ಇದನ್ನು. ಟ್ರೈ ಮಾಡಿ ಎಲ್ಲರೂ, ಸಕ್ಕತ್ತಾಗಿತ್ತು.
ಇದ್ದೀರಲ್ವ, ಈ ಥರ ನೀಟಾಗಿ ಎರಡೂ ಕಡೆ ಚೆನ್ನಾಗಿ ಅದನ್ನ ಬೇಯಿಸ್ಬೇಕು. ಡೀಪ್ ಫ್ರೈ ಮಾಡ್ತಾ ಇದ್ದೀವಲ್ವ, ಸೊ ಎಣ್ಣೆಯಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಅದು ಬೋಂಡಕ್ಕೆ ಹೆಂಗೆ ನಾವು ಇದು ಮಾಡ್ತೀವಲ್ವ, ಕರಿತೀವಲ್ವ, ಅದೇ ಥರನೇ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯಿತು. ಕ್ರಿಸ್ಪಿಯಾಗಿರುತ್ತೆ, ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ ಸ್ವಲ್ಪ, ಸೊ ಕ್ರಿಸ್ಪಿ ಬರಲಿ ಅಂತ ಅಕ್ಕಿ ಹಿಟ್ಟು ಹಾಕಿದ್ವಿ. ತುಂಬ ಚೆನ್ನಾಗಾಗಿತ್ತು. ಅದು ಎಲೆ, ಕೆಸುವಿನ ಎಲೆ ಅಂತಲೇ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ತಿನ್ನಬೇಕಾದ್ರೆ. ತುಂಬಾ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿ ಹೇಗಾಗಿತ್ತು ಅಂತ. ನೆಕ್ಸ್ಟು ಒಂದು ಟಿಶ್ಯೂ ಪೇಪರಿಗೆ ಅದು ಎಣ್ಣೆ ಎಲ್ಲ ಇಟ್ಕೊಳ್ಳಿ ಅಂತ ಹಾಕ್ಬಿಟ್ಟು ಅದ್ರ ಮೇಲೆ ಪತ್ರೊಡೆ ಎಲ್ಲ ಹಾಕಿದ್ವಿ. ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.